ಓಂ ಇದಮೃತಂ ಇದಂ ಬ್ರಹ್ಮ ಇದಂ ಸರ್ವಂ ತಸ್ಯ ಮೇನ್ನಂ ಮಿತ್ರಂ ದಕ್ಷಿಣಂ ಸಯೇಷೋಷ್ಮಾಖಣಃ ಸತ್ಯಮೇವ ಜಯತಿ ನಾಮೃತಂ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತಸ್ಯ ಆಶ್ವಮೇಧಿಕೆ ಪರ್ವಣಿ ಅಯಂ ದ್ವಿಚತ್ವಾರಿಂಶಃ ಭಾಗಃ 42ನೇಯ ಭಾಗಃ. ನವರಾತ್ರ ಮಹೋತ್ಸವಸ್ಯ ಪ್ರಥಮೇ ದಿವಸೆ ಅದ್ಯ ಪ್ರಸ್ತೂಯತೆ. ಅತ್ರ ವ್ಯತೀತೆ ಅಧ್ಯಾಯೇ ಸತ್ವರಜಸ್ತಮೋ ಗುಣಾತ್ಮಕಾನಾಂ ಲಕ್ಷಣಾನಾಂ ಕಾರ್ಯಾಣಿ ಸತ್ವರಜಸ್ತಮೋ ಗುಣ ಭೇದೇನ ದಾನಸ್ಯ ಭೇದಾಃ ಯಜ್ಞಸ್ಯ ಭೇದಾಃ ಯೇ ಸಮವರ್ಣ್ಯಂತ ತೇಷಾಮೇವ ಅವಲೋಕನಂ ಭಗವದ್ಗೀತಾಯಾಃ 17 ಅನುಸಾರೇಣ ಗತೇ ದಿವಸೆ ಕಿಂಚಿದಿವ ಪ್ರಾಶ್ರಾವಿ ತಸ್ಯೈವ ಅನ್ಯತ್ ಕಿಂಚಿತ್ ವಿವರಣಂ ಅದ್ಯ ಇದಾನೀಂ ಪ್ರಸ್ತೂಯತೆ. ತ್ರಿಧಾ ದಾನಾನಿ ದೀಯಂತೆ ತ್ರಿಧಾ ಯಜ್ಞಃ ಪ್ರವರ್ತತೆ ತ್ರಿಧಾ ಲೋಕಾಃ ತ್ರಿಧಾ ದೇವಾಃ ತ್ರಿಧಾ ವಿದ್ಯಾಃ ತ್ರಿಧಾ ಗತಿಃ ಅಂತ ಇದು ಶ್ಲೋಕ. ಈ ಹಿಂದೆ ಸಮಾಪ್ತವಾದ ಅಧ್ಯಾಯದ್ದು ವಾವಿಳ್ಳಿ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ 41ನೇದ್ದು, ಟಿ ಆರ್ ಕೃಷ್ಣಾಚಾರ್ಯರ ಪಾಠದಲ್ಲಿ ಮತ್ತು ವೈಷ್ಣವ ಪಾಠದಲ್ಲಿ 39ನೇದ್ದು, ಗೀತಾ ಪ್ರೆಸ್ಸಿನ ಉತ್ತರ ಭಾರತದ ಪಾಠದಲ್ಲಿ 38ನೇದ್ದು. ಆ 39ನೇ ಅಧ್ಯಾಯ ಅಂತ ನಾವೇನು ಹೇಳಿದ್ದೀವಿ ವೈಷ್ಣವ ಪಾಠದಲ್ಲಿ, ಅದರ ಆ 18 ಅಥವಾ 19ನೇ ಶ್ಲೋಕ 3 ವಿಧವಾದ ದಾನಗಳು, 3 ವಿಧವಾದ ಯಜ್ಞ, 3 ವಿಧವಾದ ಲೋಕಗಳು, 3 ವಿಧವಾದ ದೇವತೆಗಳು ಇತ್ಯಾದಿ ಎಲ್ಲವನ್ನೂ ಕೂಡ ಅದು ವರ್ಣಿಸ್ತದೆ. 3 ವಿಧವಾದ ದಾನಗಳು ಅಂದ್ರೆ ಏನರ್ಥ ಮತ್ತು 3 ವಿಧವಾದ ಯಜ್ಞ ಅಂದ್ರೆ ಏನು ಅನ್ನೋದನ್ನ ಕಳೆದ ದಿವಸ ನಾವು ನೋಡಿದ್ದೀವಿ. ಮತ್ತೆ 3 ವಿಧವಾದ ಲೋಕಗಳು, 3 ವಿಧ ದೇವತೆಗಳು, 3 ವಿಧ ಗತಿ ಇತ್ಯಾದಿಗಳನ್ನು ಕೂಡ ಆ ಭಾಗ ವರ್ಣನೆ ಮಾಡಿದೆ. ಅದಕ್ಕೆ ಆ ದೇವತೆಗಳು 3 ವಿಧ ಅಂದ್ರೆ ಹೇಗೆ? ದೇವತೆಗಳಲ್ಲೂ ಕೂಡ ತಾಮಸ ದೇವತೆಗಳು ಅಂತ ಇದ್ದಾರಾ ಅನ್ನುವುದು ನಮಗೆ ಬಹಳ ಆಶ್ಚರ್ಯ ಅನಿಸ್ತದೆ. ಆದರೆ ಭಗವದ್ಗೀತೆಯ 18ನೇ ಅಧ್ಯಾಯದ 40ನೇ ಶ್ಲೋಕ ಈ ಮುಂದಿನಂತೆ ಅದನ್ನ ವರ್ಣನೆ ಮಾಡ್ತದೆ. ನತದಸ್ತಿ ಪೃಥಿವ್ಯಾಂ ವಾ ದಿವಿ ಜೀವೇಶು ವಾ ಪುನಃ ಸತ್ವಂ ಪ್ರಕೃತಿಜೈರ್ಮುಕ್ತಂ ಯದೇಭಿಃ ಸ್ಯಾತ್ ತ್ರಿಭಿರ್ಗುಣೈಃ. ಭೂಮಿಯಲ್ಲಾಗಲಿ, ಸ್ವರ್ಗದಲ್ಲಾಗಲಿ, ದೇವತೆಗಳಲ್ಲಾಗಲಿ ಮತ್ತೆಲ್ಲೂ ಕೂಡ ಪ್ರಕೃತಿಗೆ ಸಂಬಂಧಪಟ್ಟ ಈ 3 ಗುಣಗಳು ಇಲ್ಲದಂತಹ ಒಂದು ಜೀವವೇ ಇಲ್ಲ. ಆದ್ರಿಂದ ದೇವತೆಗಳಲ್ಲಿಯೂ ಪ್ರತಿಯೊಬ್ಬರಲ್ಲಿಯೂ ಕೂಡ ಸಾತ್ವಿಕ, ರಾಜಸ, ತಾಮಸ ಅನ್ನುವಂಥ ವ್ಯತ್ಯಾಸಗಳು ಅವರಲ್ಲಿಯೂ ಇದ್ದೇ ಇವೆ ಅಂತ ಅಲ್ಲಿ ವರ್ಣನೆ ಮಾಡಿದ್ದಾರೆ. ಮನುಷ್ಯರಲ್ಲಿ ಮತ್ತೆ ದೈತ್ಯರಲ್ಲಿಯೂ ಕೂಡ ಆ ಪ್ರಭೇದಗಳಿವೆ. ಅದನ್ನು ನಾವು ಈ ಹಿಂದೆ ನೋಡಿದ್ದೇವೆ. ನಾವು ಈಗ ನೋಡಬೇಕಾಗಿರುವಂಥದ್ದು ಈ ದೇವತೆಗಳ ಕುರಿತಾಗಿ. ದೇವತೆಗಳಲ್ಲಿಯೂ ಸಾತ್ವಿಕ, ಎಲ್ಲಾ ದೇವತೆಗಳು ಸಾತ್ವಿಕರೇ, ಮುಕ್ತಿ ಯೋಗ್ಯರೇ, ಭಗವದ್ಭಕ್ತಿ, ವೈರಾಗ್ಯ ಮೊದಲಾದ ಗುಣಗಳಿಂದ ಸಂಪನ್ನರೇ. ಆ ಸಾತ್ವಿಕರಲ್ಲಿಯೂ ಅತ್ಯಂತ ಶ್ರೇಷ್ಠರಾದವರು ಸಾತ್ವಿಕರು. ಮುಂದೆ ಸಾತ್ವಿಕ ರಾಜಸರು ಅವರಿಗಿಂತ ಕೆಳಗಿನವರು, ಅವರಿಗಿಂತ ಕೆಳಗಿನವರು ಸಾತ್ವಿಕ
ತಾಮಸರಾದವರು ಅಂತ ಗೀತಾ ತಾತ್ಪರ್ಯ ಅದನ್ನ ವರ್ಣಿಸಿದೆ. ಪಿತೃಗಂಧರ್ವ ಪೂರ್ವಾಶ್ಚ ಮುನಯೋ ದೇವತಾ ಇತಿ ಸಾತ್ವಿಕಾಃ ತ್ರಿವಿಧಾಃ ತತ್ರ ಶ್ರೇಷ್ಠಾಃ ಏವ ಉತ್ತರೋತ್ತರಾಃ. ಪಿತೃ ಮತ್ತು ಗಂಧರ್ವರು, ಪಿತೃದೇವತೆಗಳು ಮತ್ತೆ ಗಂಧರ್ವರು ಇವರಿಬ್ಬರೂ ಕೂಡ ಸಾತ್ವಿಕ ತಾಮಸರು ಅಂತ ಕರೆಸ್ಕೊಂಡಿದ್ದಾರೆ. ಇಲ್ಲಿ ಪಿತೃದೇವತೆಗಳು ಅಂದ್ರೆ ಚಿರಪಿತೃಗಳು ಅಂತ ಏನು ನಾವು ಹೇಳ್ತೇವಲ್ಲ, ಆ ಚಿರಪಿತೃ ದೇವತೆಗಳನ್ನ ಪಿತೃ ಶಬ್ದದಿಂದ ಇಲ್ಲಿ ಗ್ರಹಿಸಬೇಕು. ಮತ್ತೆ ಗಂಧರ್ವರು ಅಂತಿದ್ದಾರೆ, ಆ ಪಿತೃದೇವತೆಗಳು ಅವರ ಮೇಲಿನ ಕಕ್ಷ, ಮುಂದಿನ ಕಕ್ಷ ಇತ್ಯಾದಿಗಳಲ್ಲಿ ಇರುವಂತಹ ಕೆಲವರು ಗಂಧರ್ವರನ್ನ ಇಲ್ಲಿ ಸಾತ್ವಿಕ ತಾಮಸರು ಅಂತ ತಿಳಿದುಕೊಳ್ಬೇಕು. ಅವರಿಗಿಂತ ಈ ಪಿತೃ ಮತ್ತು ಗಂಧರ್ವ ಇವರಿಗಿಂತ ಮೇಲಿರುವಂತಹ ಋಷಿಗಳೇನಿದ್ದಾರೆ ಅವರೆಲ್ಲ ಸಾತ್ವಿಕ ರಾಜಸರಾದಂತಹ ದೇವತೆಗಳು, ಮುನಯಃ. ಅದರ ಮೇಲೆ ಬರುವಂಥವರು ದೇವತೆಗಳು, ತತ್ವಾಭಿಮಾನಿ ದೇವತೆಗಳು ಮೊದಲಾದವರಿದ್ದಾರೆ. ಅವರೆಲ್ಲ ಸಾತ್ವಿಕ ದೇವತೆಗಳು. ಕಕ್ಷಾ ತಾರತಮ್ಯದಲ್ಲಿ ದೇವ, ಋಷಿ, ಪಿತೃ, ಪಾಹ, ನರಾಹ ಅಂತ ಮೂರು ಹೀಗಿದೆ. ಆ ದೇವ, ಋಷಿ, ಪಿತೃ ಈ ಮೂವರನ್ನ ತಗೊಂಡಿದ್ದಾರೆ. ಅದಾದ ಬಳಿಕ ಇರುವಂತಹ ಚಕ್ರವರ್ತಿಗಳು ಮತ್ತು ಮನುಷ್ಯರೇನಿದ್ದಾರೆ ಅವರನ್ನ ಇಲ್ಲಿ ಹೇಳಲಿಲ್ಲ. ದೇವ, ಋಷಿ, ಪಿತೃ ಅಂತ ಮೂರು ಏನಿದೆ ಆ ಮೂರ ಕುರಿತಾದ ವಿಭಾಗ ಇದು. ದೇವತೆಗಳು ಸಾತ್ವಿಕರು, ಋಷಿಗಳು ಸಾತ್ವಿಕ ರಾಜಸರು, ಮತ್ತೆ ಪಿತೃಗಳು ಸಾತ್ವಿಕ ತಾಮಸರು ಅಂತ ಅದರ ಅರ್ಥ. ಹೀಗೆ ಇಲ್ಲಿ ಬಂದಿರುವುದೇನಿದೆ ಇದು ಒಂದು ಸ್ಥೂಲವಾದಂತಹ ವಿಭಾಗ. ಆ ಋಷಿಗಳಿಗಿಂತ ಪಿತೃದೇವತೆಗಳು ಕೆಳಗಿನವರು, ಪಿತೃದೇವತೆಗಳಿಗಿಂತ ಇನ್ನೂ ಕೆಳಗಿನವರು ಈ ಚಕ್ರವರ್ತಿಗಳು ಮೊದಲಾದವರು ಇದ್ದಾರೆ. ಅವರಿಗಿಂತ ಕೆಳಗೆ ಮನುಷ್ಯರಿದ್ದಾರೆ. ಹೀಗೆ ಸಾತ್ವಿಕಾಹ ತ್ರಿವಿಧಾಹ ತತ್ರ, ಸಾತ್ವಿಕರು ಒಟ್ಟು ಮೂರು ವಿಭಾಗದವರಿದ್ದಾರೆ. ಉತ್ತರೋತ್ತರಾಹ ಶ್ರೇಷ್ಠಾಹ, ಸಾತ್ವಿಕ ತಾಮಸರಿಗಿಂತ ಸಾತ್ವಿಕ ರಾಜಸರು, ಸಾತ್ವಿಕ ರಾಜಸರಿಗಿಂತ ಸಾತ್ವಿಕರು ಶ್ರೇಷ್ಠರು. ದೇವಾಹ ಇಂದ್ರೋ ವಿರಿಂಚಾದ್ಯಾಹ ಇತಿ ತ್ರೇಧೈವ ದೇವತಾಹ, ಕ್ರಮೋತ್ತರಾಹ ಶಿವೋವಾಣಿ ಬ್ರಹ್ಮಾಚೈವ ಉತ್ತರೋತ್ತರಾಹ. ಆ ದೇವತೆಗಳು ಅಂತ ಏನಿದ್ದಾರೆ ಸಾತ್ವಿಕರು, ಅದರಲ್ಲೂ ಬೃಹಸ್ಪತಿ ಮೊದಲಾದವರು ಸಾತ್ವಿಕ ತಾಮಸರು. ಇಂದ್ರ ಸಾತ್ವಿಕ ರಾಜಸ, ಬೃಹಸ್ಪತಿಗಿಂತ ಇಂದ್ರ ಶ್ರೇಷ್ಠನಾಗಿದ್ದಾನೆ. ಮುಂದೆ ಆ ಇಂದ್ರನಿಗಿಂತ ಮೇಲಿರುವಂತಹ ದೇವತೆಗಳು ಸಾತ್ವಿಕರು, ರುದ್ರ, ಗರುಡ, ಶೇಷ, ರುದ್ರ ಮೊದಲಾದವರು. ಮತ್ತೆ ಅದರಲ್ಲೂ ರುದ್ರದೇವ ಸಾತ್ವಿಕ ತಾಮಸ ಅಂತ ಪರಿಗಣಿತ ಆಗಿದ್ದಾನೆ. ಸರಸ್ವತಿ ಭಾರತೀಯರು ಸಾತ್ವಿಕ ರಾಜಸರು ಅಂತ ಪರಿಗಣಿತರು. ಬ್ರಹ್ಮವಾಯುಗಳು ಸಾತ್ವಿಕರು ಅಂತ. ಹೀಗೆ ಸತ್ವರಜಸ್ತಮೋ ಗುಣಗಳ ಒಂದು ಭೇದ ಆ ದೇವತೆಗಳಲ್ಲೂ ಕೂಡ ಇದ್ದೇ ಇದೆ. ಸತ್ವ ಮಹಾಸತ್ವ ಸೂಕ್ಷ್ಮ ಸತ್ವ ಚತುರ್ಮುಖ ಯಸ್ಮಾತ್ ಯಾವದ್ ವಿಮುಕ್ತಿ ಸ್ಯಾತ್ ಮುಕ್ತಾವೇವಂ ಸುಖಕ್ರಮ. ಚತುರ್ಮುಖ ಬ್ರಹ್ಮ ಅತ್ಯಂತ ಸೂಕ್ಷ್ಮವಾದಂತಹ ಚತುರ್ಮುಖ ಈ ಸತ್ವಗುಣ ಇದ್ದವನು ಅಂತ ವರ್ಣಿಸ್ತಾರೆ. ಅಷ್ಟಾದರೂ ಆ ಚತುರ್ಮುಖ ಬ್ರಹ್ಮನ ವ್ಯಕ್ತಿತ್ವದಲ್ಲಿಯೂ ಕೂಡ ಸ್ವಲ್ಪ ರಜಸ್ಸು, ಸ್ವಲ್ಪ ತಮಸ್ಸು ಇದ್ದೇ ಇರ್ತದೆ. ಅದನ್ನ ಈ ಹಿಂದೆ ನಾವು ನೋಡಿದ್ದೇವೆ. ಸತ್ವದ ಶೇಕಡಾವಾರು ಪ್ರಮಾಣನೇ ಹೆಚ್ಚಿರ್ತದೆ, ರಜೋಗುಣದ ಮತ್ತು ತಮೋಗುಣದ ಪ್ರಮಾಣ ಉಳಿದ ದೇವತೆಗಳಿಗೆ ಹೋಲಿಸಿದ್ರೆ ಬಹಳ ಕಡಿಮೆ ಇರ್ತದೆ ಅಂತ
ಅದರ ಅಭಿಪ್ರಾಯ ಅಷ್ಟೆ. ಮುಕ್ತಿಯವರೆಗೂ, ದೇವತೆಗಳು ಮುಕ್ತಿಯನ್ನು ಪಡೆಯುವವರೆಗೂ ಈ ಒಂದು ತಾರತಮ್ಯ, ಈ ಗುಣದ ತಾರತಮ್ಯ ಇದ್ದೇ ಇರ್ತದೆ. ಮುಕ್ತಿಯಲ್ಲಿ ಯಾವ್ಯಾವ ದೇವತೆ ದೊಡ್ಡವನಾಗಿದ್ದಾನೋ ಅವನಿಗೆ ಸುಖ ಹೆಚ್ಚಿರ್ತದೆ, ಕೆಳಗಿನ ದೇವತೆಗಳಿಗೆ ಸುಖ ಕಡಿಮೆ ಇರ್ತದೆ. ಮುಕ್ತಾವೇವಂ ಸುಖಕ್ರಮ ಅಂತ ಅದನ್ನ ವರ್ಣನೆ ಮಾಡಿದ್ದಾರೆ. ಆದ್ರಿಂದಲೇ ತ್ರಿಧಾ ಲೋಕಾಹ ತ್ರಿಧಾ ದೇವಾಹ ಅಂತ ಮಹಾಭಾರತದ ಈ ಶ್ಲೋಕ ಏನು ಹೇಳ್ತದೆ, ಈ ಶ್ಲೋಕ, ಮಹಾಭಾರತದ ಈ ಶ್ಲೋಕವನ್ನ ನೋಡುವಾಗ ಗೀತಾ ತಾತ್ಪರ್ಯದ ಆ ಭಾಗವನ್ನು ಕೂಡ ಇದಕ್ಕೆ ಹೊಂದಿಸಿಕೊಳ್ಬೇಕು. ಹೀಗೆ ಎಲ್ಲಿ ಪ್ರಮಾಣ ಇದೆಯೋ ಆ ಪ್ರಮಾಣಕ್ಕನುಸಾರವಾಗಿ ಸಾತ್ವಿಕ ದಾನ, ಸಾತ್ವಿಕ ಯಜ್ಞ, ಸಾತ್ವಿಕ ದೇವತೆಗಳು ಅಂತ ಹೀಗೆಲ್ಲ ವರ್ಣಿಸುವ ಪ್ರಯತ್ನ ಮಾಡಿದ್ದೇನೆ. ಮುಂದೆ ಸಾತ್ವಿಕ ಮಾರ್ಗ, ಸಾತ್ವಿಕ ವಿದ್ಯೆ, ಸಾತ್ವಿಕ ಲೋಕ ಅಂತ ಹೀಗೆಲ್ಲ ಇದೆ. ಅದಕ್ಕೆ ಪ್ರಮಾಣಗಳು ನಮಗೆ ಸಿಕ್ಕಿದ್ರೆ ಅದಕ್ಕನುಸಾರವಾಗಿ ಅದರ ವರ್ಣನೆ ಮಾಡಬಹುದಿತ್ತು. ಆದರೆ ಸದ್ಯ ನಮಗೆ ಅದಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಪ್ರಮಾಣಗಳು ನನಗೆ ಸಿಕ್ಕಿಲ್ಲ. ಆದ್ರಿಂದ ಅದನ್ನು ಇಲ್ಲಿ ನಾವು ಹೇಳಲಿಲ್ಲ ಅಂತ ತಿಳ್ಕೊಳ್ಬಹುದಷ್ಟೆ. ಮುಂದೆ ಈ ಮಹತ್ತತ್ವದ ನಾಮಧೇಯಗಳು, ಪರಮಾತ್ಮ ತತ್ವದ ಮಹಿಮೆ ಇತ್ಯಾದಿಗಳನ್ನು ಮುಂದಿನ ಅಧ್ಯಾಯದಲ್ಲಿ ಹೇಳ್ತಾರೆ. ಅವ್ಯಕ್ತ ಪೂರ್ವಮುತ್ಪನ್ನ ಮಹಾನಾತ್ಮ ಮಹಾಮತಿ ಆವಿರ್ಗುಣಾನಾಂ ಸರ್ವೇಷಾಂ ಪ್ರಥಮಂ ಸರ್ಗ ಉಚ್ಯತೆ ಅಂತ ಈ ಅಧ್ಯಾಯದ ಮೊದಲ ಶ್ಲೋಕ. ಈ ಮಹತ್ತತ್ವ ಅನ್ನುವುದು ಅವ್ಯಕ್ತ ತತ್ವ ಹುಟ್ಟುವುದಕ್ಕಿಂತ ಮುಂಚೆ ಹುಟ್ಟಿತು ಅಂತ ಇಲ್ಲಿ ಹೇಳ್ತಿದ್ದಾರೆ. ನಮಗೆ ಗೊತ್ತಿರುವಂತೆ ಅವ್ಯಕ್ತ ತತ್ವ ಅಂದ್ರೆ ಲಕ್ಷ್ಮೀದೇವಿಯಿಂದ ಅಭಿಮನ್ಯಮಾನವಾದದ್ದು. ಲಕ್ಷ್ಮೀದೇವಿಯಿಂದ ಅಭಿಮನ್ಯಮಾನವಾದಂತಹ ಈ ಅವ್ಯಕ್ತ ತತ್ವ ಅದು ಹುಟ್ಟುವುದಕ್ಕಿಂತ ಮುಂಚೆ ಮಹತ್ತತ್ವ ಹುಟ್ಟೋದು ಹೇಗೆ ಅಂತ ಒಂದು ಸಂಶಯ ನಮಗೆ ಬರಬಹುದು. ಅವ್ಯಕ್ತ ತತ್ವಕ್ಕೆ ಲಕ್ಷ್ಮೀದೇವಿ ಮಾತ್ರ ಅಭಿಮಾನಿನಿ ಅಲ್ಲ, ಲಕ್ಷ್ಮೀದೇವಿಯ ಬಳಿಕದ ಸ್ಥಾನ ಸರಸ್ವತಿ ಭಾರತೀಯರದಾಗಿದೆ. ಆದ್ರಿಂದ ಈ ಅವ್ಯಕ್ತ ತತ್ವ ಹುಟ್ಟುವುದಕ್ಕಿಂತ ಮುಂಚೆ, ಅಂದರೆ ಸರಸ್ವತಿ ಮತ್ತು ಭಾರತೀಯರು ಹುಟ್ಟುವುದಕ್ಕಿಂತ ಮುಂಚೆ ಈ ಅವ್ಯಕ್ತ ತತ್ವ ಹುಟ್ಟಿತು ಅಂತ ಅದರ ತಾತ್ಪರ್ಯವನ್ನು ತಿಳ್ಕೊಳ್ಬೇಕು. ಮಹಾನ್ ಆತ್ಮ ಮಹಾಮತಿ, ಅದರ ಬಗ್ಗೆ ಇಷ್ಟು ಹೇಳಿದ್ದಾರೆ. ಮಹಾನ್ ಆತ್ಮ ಮಹಾಮತಿ ಅಂದ್ರೆ ಈ ಮಹಾನ್ ಎಂಬ ಶಬ್ದ, ಈ ಮಹತ್ತತ್ವ ಅನ್ನೋದು ಅದರ ಅಭಿಮಾನಿಯಾದಂಥ ಚತುರ್ಮುಖ ಅವನು ಸ್ವಯಂ ಮಹಾನ್ ಅಂತೂ ಕರೆಸ್ಕೊಂಡಿದ್ದಾನೆ, ಆತ್ಮ ಅಂತೂ ಕರೆಸ್ಕೊಂಡಿದ್ದಾನೆ. ಎಲ್ಲ ಜೀವರ ಅಭಿಮಾನಿಯೂ ಕೂಡ ಹೌದವನು. ಈ ಮಹತ್ತತ್ವಕ್ಕೆ ಮಹಾನ್ ಆತ್ಮ, ಮತಿ, ವಿಷ್ಣು, ಜಿಷ್ಣು, ಶಂಭು, ವೀರ್ಯ, ವೀರ್ಯವಂತ, ಬುದ್ಧಿ, ಪ್ರಜ್ಞಾ, ಉಪಲಬ್ಧಿ, ಖ್ಯಾತಿ, ಧೃತಿ, ಸ್ಮೃತಿ ಇತ್ಯಾದಿ ಪರ್ಯಾಯ ಶಬ್ದಗಳಿಂದ ಹೇಳ್ತಾರೆ. ಮಹತ್ತತ್ವದ ಕುರಿತಾದಂತಹ ಈ ವಿವರಗಳನ್ನು ತಿಳಿದವನು ಯಾವತ್ತೂ ಯಾವ ಭ್ರಾಂತಿಗೂ ಒಳಗಾಗುವುದಿಲ್ಲ ಅಂತ ಹೇಳ್ತಾರೆ. ವಸ್ತುತಃ ಇಲ್ಲಿ ಬಂದಿರುವಂತಹ ಶಬ್ದಗಳು ಬೃಹದಾರಣ್ಯಕ ಭಾಷ್ಯದಲ್ಲಿ ಕೂಡ ಬಂದಿವೆ. ಚತುರ್ಮುಖ ಬ್ರಹ್ಮನನ್ನ ಹೇಳುವ ಶಬ್ದಗಳು ಇವು ಹೌದು, ಇಲ್ಲಿ ಬಂದಿರುವಂತಹ ಕೆಲವು ಶಬ್ದಗಳು. ಕೆಲವು ಇದರಲ್ಲಿ ಸ್ತ್ರೀಲಿಂಗ ಶಬ್ದಗಳಿವೆ, ಆದರೂ ಕೂಡ ಅವು ಎಲ್ಲವೂ ಆ ಎಲ್ಲ ಗುಣಗಳಿಗೆ ಚತುರ್ಮುಖ ಮತ್ತು ಪ್ರಾಣದೇವ ಇವರಿಬ್ಬರು ಅಭಿಮಾನಿಗಳಾದ್ದರಿಂದ ಈ ಸ್ತ್ರೀಲಿಂಗ ಶಬ್ದಗಳು ಕೂಡ ಅವ್ರನ್ನ ಹೇಳ್ತವೆ ಅಂತ ನಾವು ತಿಳ್ಕೊಳ್ಬಹುದು. ಈ ಶಬ್ದಗಳ ಅರ್ಥಗಳು ಏನೇನು ಅಂತ ಅನ್ನೋದನ್ನು ನೋಡೋಣ. ಮೊದಲು ಮಹಾನ್. ಮಹಾನ್ ಅಂದ್ರೆ ಮಹತ್ತತ್ವದ ಅಭಿಮಾನಿ ಅಂತ ಅರ್ಥ. ಮಹ್ಯತೆ ಇತಿ ಮಹಾನ್, ಪೂಜಿತನಾದವನು ಅಂತ ಅದರ ಅರ್ಥ. ಆತ್ಮ. ಆತ್ಮ ಅಂದ್ರೆ ವಸ್ತುತಃ ಆತ್ಮ ಎಂಬ ಶಬ್ದ ಪರಮಾತ್ಮನನ್ನೇ ಹೇಳ್ತದೆ. ಆತತತ್ವಾಚ್ಚ ಮಾತ್ರತ್ವಾತ್ ಆತ್ಮೇತಿ ಪರಮೋಮತಃ ಆತ್ಮಾಭಾಸಸ್ತದನ್ಯೇತು ನಹ್ಯೇತೇಷಾಂ ತಥಾಹ ಗುಣಾಹ ಅಂತ ಒಂದು ಪರಮೋಪನಿಷತ್ತನ್ನು ಮಂತ್ರವನ್ನು, ಒಂದು ಉಪನಿಷತ್ ಮಂತ್ರವನ್ನು ಆಚಾರ್ಯರು ತತ್ವನಿರ್ಣಯದಲ್ಲಿ ಮತ್ತು ಇತರ ಗ್ರಂಥಗಳಲ್ಲಿ ಹೇಳ್ತಾರೆ. ಎಲ್ಲ ಕಡೆ ವ್ಯಾಪ್ತನಾದವನು ಮತ್ತು ಸರ್ವಜ್ಞನಾದವನು ಪರಮಾತ್ಮನೇ. ಆದ್ರಿಂದ ಅವನೇ ಆತ್ಮ.
ಉಳಿದವರು ಯಾರು ಆತ್ಮರೇ ಅಲ್ಲ, ಇವರೆಲ್ಲ ಆತ್ಮಾಭಾಸರೇ. ನಹ್ಯೇತೇಷಾಂ ತಥಾಹ ಗುಣಾಃ, ಇವ್ರು ಯಾರಿಗೂ ಕೂಡ ಹಾಗೆ ವ್ಯಾಪ್ತವಾದಂತಹ ಗುಣಗಳೇನೂ ಇಲ್ಲ. ಆದರೂ ಇವರನ್ನು ಒಂದು ಆತ್ಮ ಅಂದ್ರೆ ಒಟ್ಟಾರೆ ಒಂದು ಜೀವ, ಚೇತನ ಅನ್ನೋ ಅರ್ಥದಲ್ಲಿ ಇವರನ್ನು ಕೂಡ ಆತ್ಮ ಅಂತ ಹೇಳ್ತಾರೆ. ಎಲ್ಲ ಜೀವರಿಗೂ ಇವನು ಅಭಿಮಾನಿ, ಜೀವಾಭಿಮಾನಿ ಈ ಚತುರ್ಮುಖ ಮತ್ತು ಪ್ರಾಣದೇವ. ಆದ್ರಿಂದ ಅವರನ್ನ ಈ ಆತ್ಮ ಎಂಬ ಶಬ್ದದಿಂದ ಹೇಳಲಿಕ್ಕೆ ಏನು ತೊಂದರೆ ಇಲ್ಲ. ಪರಮಾತ್ಮನನ್ನ ಆತ್ಮ ಶಬ್ದ ಹೇಳುವಾಗ ಅವನು ಸರ್ವತ್ರ ವ್ಯಾಪ್ತ, ಸರ್ವಜ್ಞ ಅನ್ನೋ ಅರ್ಥವನ್ನು ಹೇಳ್ತದೆ. ಈ ಒಂದು ಜೀವವನ್ನು, ಒಂದು ಸೋಲ್ ಅಂತ ನಾವೇನು ಇಂಗ್ಲಿಷ್ ಅನ್ನು ಹೇಳ್ತೇವಲ್ಲ, ಆ ಆತ್ಮನನ್ನು ಹೇಳುವಾಗ ಆತ್ಮ ಶಬ್ದಕ್ಕೆ ಏನರ್ಥ? ಅತತಿ ಸಂತತ ಭಾವೇನ ಜಾಗೃತಾದಿ ಸರ್ವಾವಸ್ಥಾಸು ಅನುವರ್ತತೆ. ಅತ ಸಾತತ್ಯ ಗಮನೆ ಅಂತ ಒಂದು ಧಾತು ಇದೆ. ಅತ ಅಂತ ಧಾತುವಿನ ಮೂಲ ರೂಪ. ಸತತವಾಗಿ ಸಂಚಾರ ಮಾಡ್ತಾ ಇರೋದು ಅಂತ ಅರ್ಥ ಅದಕ್ಕೆ. ಒಂದು ದೇಹದಿಂದ ಮತ್ತೊಂದು ದೇಹಕ್ಕೆ, ಅಲ್ಲಿಂದ ಮುಂದಿನ ದೇಹಕ್ಕೆ ಯಾವಾಗಲೂ ಈ ಆತ್ಮ ಅಂತ ಒಂದು ಪ್ರಯಾಣ ಮಾಡ್ತಾನೆ ಇರ್ತದೆ. ಚತುರ್ಮುಖ ಬ್ರಹ್ಮನು ಕೂಡ ತನ್ನ ಸಾಧನ ಜೀವನದಲ್ಲಿ ಅನೇಕ ಶರೀರಗಳನ್ನ, ಜನ್ಮಗಳನ್ನ ಸವಿಸೇ ಬಂದಿದ್ದಾನೆ. ಹೀಗೆ ಒಂದು ಶರೀರದಿಂದ ಮತ್ತೊಂದು ಶರೀರಕ್ಕೆ ಅದು ಹೋಗುವುದರಿಂದ ಇದನ್ನು ಆತ್ಮ ಅಂತ ಹೇಳ್ತಾರೆ. ಅದಲ್ಲದೆ ಈ ಒಂದು ಶರೀರದಲ್ಲಿದ್ದಾಗಲೂ ಕೂಡ ಜಾಗೃತ ಅವಸ್ಥೆಯಿಂದ ಸ್ವಪ್ನಾವಸ್ಥೆಗೆ, ಎಚ್ಚರದ ಅವಸ್ಥೆಯಿಂದ ಕನಸಿಗೆ, ಕನಸಿನಿಂದ ನಿದ್ರೆಗೆ, ಹೀಗೆ ಅವನ ಪ್ರಯಾಣ ಯಾವತ್ತೂ ನಡೆದೇ ಇರ್ತದೆ. ಆದ್ರಿಂದ ಅವನನ್ನ ಆತ್ಮ ಅಂತ ನಾವು ಹೇಳಬೇಕು. ಮುಖ್ಯವಾಗಿ ಸಾಧನೆಯ ಮಾರ್ಗದಲ್ಲಿ ಮುನ್ನಡೀತಾ ಇರ್ತಾನೆ. ಅನೇಕ ಬೀಳುಗಳನ್ನು ಕಂಡರೂ ಕೂಡ ಅವನು ಎದ್ದು ಏರುಮುಖವಾಗಿ ಅವನ ಸಾಧನೆ ನಡೆದಿರ್ತದೆ. ಆದ್ರಿಂದ ಅವನನ್ನ ಆತ್ಮ ಅಂತ ಹೇಳಬೇಕು. ಇಂಥದೇ ಒಂದು ಶಬ್ದ ಜೀವನನ್ನು ಹೇಳಲಿಕ್ಕೆ ಹಂಸ ಅಂತ ಶಬ್ದ ಇದೆ. ಹಿಂದೆ ನಾವು ಅದನ್ನು ನೋಡಿದ್ದೇವೆ ಒಂದು ಬಾರಿ. ಹಾನಾತ್ ಪೂರ್ವ ಶರೀರಾಣಾಂ ನವಾನಾಂ ಸಂಚಯೇನ ಚ ಜೀವೋ ಹಂಸ ಇತಿ ಪ್ರೋಕ್ತಃ ತದ್ಧೇತುತ್ವಾತ್ ಹರಿಃಪರಃ ಅಂತ. ಹಂಸ ಎಂಬಲ್ಲಿ ಹ ಅಂದ್ರೆ ಹಾನ ಮಾಡುವುದು, ಪರಿತ್ಯಾಗ ಮಾಡುವುದು ಅಂತ ಅರ್ಥ. ಸ ಅಂದ್ರೆ ಸ್ವೀಕಾರ ಮಾಡುವುದು ಅಂತ ಅರ್ಥ. ಹಿಂದಿನ ಶರೀರವನ್ನು ಬಿಡುವುದು, ಜೀರ್ಣವಾದ ಶರೀರವನ್ನು ಬಿಡುವುದು, ಮತ್ತೆ ಮುಂದೆ ಹೋಗೋದು. ಆದ್ರಿಂದ ಅವನನ್ನ ಹಂಸ ಅಂತ ಹೇಳ್ತಾರೆ. ಪರಮಾತ್ಮನೂ ಹಂಸನೇ. ಯಾಕೆಂದ್ರೆ ಈ ಜೀವನಿಗೆ ಹಳೆಯ ಶರೀರವನ್ನು ಬಿಡಿಸಿ ಹೊಸ ಶರೀರವನ್ನು ಕೊಟ್ಟವನೇ ಆ ಪರಮಾತ್ಮ. ಆದ್ರಿಂದ ಅವನೇ ಮುಖ್ಯತಃ ಹಂಸ. ಈಗ ನಾವು ಆತ್ಮ ಅಂತ ಏನ್ ನೋಡಿದ್ವಲ್ಲ, ಅತ ಅಂತ ಧಾತು, ಸತತವಾಗಿ ಸಂಚಾರ ಮಾಡುವುದು ಅಂತ ಅದಕ್ಕೆ ಅರ್ಥ. ಮನಿನ್ ಎಂಬ ಒಂದು ಪ್ರತ್ಯಯ, ಮನಿನ್ ಅಂತ ಪ್ರತ್ಯಯ ಆಧುನಿಕ ವ್ಯಾಕರಣದಲ್ಲಿ. ಮನಿನ್ ಎಂಬ ಪ್ರತ್ಯಯ ಅದಕ್ಕೆ ಯಾಕೆ ಬರಬೇಕು? ಶಬ್ದ ನಿಷ್ಪನ್ನ ಆಗಬೇಕಾದ್ರಿಂದ ಬರಬೇಕು. ಇದಿಷ್ಟೇ ಆಧುನಿಕ ವ್ಯಾಕರಣದ ದೃಷ್ಟಿ. ನಾವು ಈ ಎಲ್ಲಾ ಜೀವರಿಗೂ ಸಂಬಂಧಪಟ್ಟಂತೆ ಆತ್ಮ ಶಬ್ದವನ್ನ ಹೀಗೊಂದು ಅನುಸಂಧಾನ ಮಾಡಬಹುದು. ಅತತಿ ಮಾತಿ ಚೈತಿ ಆತ್ಮ. ಹೌದು, ಅತ ಸಾತತ್ಯಗಮನೆ ಅನ್ನೋ ಧಾತುವನ್ನ ನಾವು ಇಟ್ಕೊಳ್ಳೋಣ. ಅತ ಸಾತತ್ಯಗಮನೆ ಅನ್ನುವುದನ್ನು ಇಟ್ಕೊಳ್ಳುವುದು ಅಲ್ಲದೇನೆ ಅಲ್ಲಿ ಮುಂದೇನು ಮಕಾರ ಇದೆ, ಆ ಮಕಾರದಿಂದ ಕೇವಲ ಒಂದು ಪ್ರತ್ಯಯ ಅಂತ ಮಾತ್ರ ನಾವು ಅದನ್ನ ಪರಿಗಣಿಸುವುದನ್ನು ಬಿಟ್ಟು, ಆ ಮ ಎಂಬುದು ಕೂಡ ಈ ಜೀವನ ಒಂದು ಗುಣವನ್ನ, ಅವನ ಒಂದು ಕ್ರಿಯೆಯನ್ನು ಹೇಳ್ತದೆ ಅಂತ ತಿಳ್ಕೊಂಡ್ಬಿಟ್ರೆ ಮತ್ತಷ್ಟು ಅದಕ್ಕೆ ಅರ್ಥ ಸಿಗ್ತದೆ. ಸತತ ಇವನು ಸಂಚಾರ ಮಾಡ್ತಾನೆ. ಹಾಗೆ ಮಾತಿ ಪರಮಾತ್ಮನನ್ನ ತಿಳಿತಾನೆ. ಮಾನ್ ಜ್ಞಾನೆ ಅಂತ. ಮಾನಂ ಜ್ಞಾನಂ ಲಯಶ್ಚೈವ ಮರ್ಯಾದಾ ಚೈವ ಕಥ್ಯತೆ. ಆಚಾರ್ಯರು ಮಾನ ಅನ್ನೋ ಶಬ್ದಕ್ಕೆ ಅನೇಕ ಅರ್ಥಗಳನ್ನು ಹೇಳಿದ್ದಾರೆ. ಜ್ಞಾನ, ಲೀನನಾಗುವುದು, ಮಾನ ಶಬ್ದಕ್ಕೆ ಆಚಾರ್ಯ ಸೂಚನೆ ಮಾಡಿರುವ ಅರ್ಥ ಒಂದು ತಿಳಿದುಕೊಳ್ಳುವುದು ಅಂತ, ಇನ್ನೊಂದು ಲೀನನಾಗುವುದು, ನಷ್ಟನಾಗುವುದು. ಈ ಜೀವ ಅನೇಕ ಶರೀರಗಳಿಂದ ಒಂದು ಶರೀರದಿಂದ ಮತ್ತೊಂದು ಶರೀರಕ್ಕೆ ಸಂಚಾರ ಮಾಡಿ ಮಾಡಿ ಕೊನೆಗೆ ಮಾತಿ ಪರಮಾತ್ಮನನ್ನ ತಿಳಿತಾನೆ. ಮತ್ತೆ ಮಾತಿ ಲಯ ಹೊಂದುತ್ತಾನೆ. ತನ್ನ ಈ ಭೌತಿಕವಾದ ಶರೀರವನ್ನು ಕಳೆದುಕೊಂಡು ಪರಮಾತ್ಮನ ಸನ್ನಿಧಾನದಲ್ಲಿರ್ತಾನೆ. ಆದ್ರಿಂದ ಅವನನ್ನ ಆತ್ಮ ಅಂತ ನಾವು ಹೇಳಬಹುದು. ಮತಿ ಅಂತ
ಹೀಗೆ ಶಬ್ದ ಬಂದಿದೆ. ಮತಿ ಅಂದ್ರೆ ಬುದ್ಧಿ ಅಂತ ಅರ್ಥ. ಮತಿ ಶಬ್ದ ಸ್ತ್ರೀಲಿಂಗ. ಆದರೂ ಈ ಬುದ್ಧಿಗೆ ಚತುರ್ಮುಖ ಅಥವಾ ಪ್ರಾಣ ಅಭಿಮಾನಿ ಆದ್ರಿಂದ ಅವನನ್ನು ಮತಿ ಅಂತ ಹೇಳ್ತಾರೆ. ಮತ್ತೆ ವ್ಯಾಕರಣದ ದೃಷ್ಟಿಯಿಂದ ಮತಿ ಎಂಬ ಶಬ್ದವನ್ನು ಪುಲ್ಲಿಂಗವನ್ನಾಗಿ ಮಾಡಿ ಅದನ್ನು ಪ್ರಾಣ ಅಥವಾ ಚತುರ್ಮುಖನಿಗೆ ಹೊಂದಿಸುವುದೇನೂ ಕಷ್ಟ ಅಲ್ಲ. ಹರಿ, ರವಿ ಇತ್ಯಾದಿ ಶಬ್ದಗಳಂತೆ ಮತಿಯೂ ಕೂಡ ಆಗಬಹುದು. ಸ್ತ್ರೀಲಿಂಗ ಶಬ್ದದಿಂದಲೂ ಅವನು ವಾಚ್ಯನಾಗಬಹುದು. ಹಾಗೆ ನಪುಂಸಕಲಿಂಗ ಶಬ್ದದಿಂದಲೂ ಅವನು ವಾಚ್ಯನಾಗಬಹುದು. ಅದನ್ನ ಬೃಹದಾರಣ್ಯಕ ಉಪನಿಷತ್ತಿನ ಆ 3ನೇ ಅಧ್ಯಾಯದ ಭಾಷ್ಯದಲ್ಲಿ ಲಕ್ಷ್ಮಿ, ಬ್ರಹ್ಮ ಮೊದಲಾದ ದೇವತಾ ಸ್ವರೂಪಗಳ ತಾರತಮ್ಯವನ್ನು ವರ್ಣನೆ ಮಾಡುವಾಗ ಹೀಗೆ ಹೇಳ್ತಾರೆ. ಪ್ರಾಣ ಸೂತ್ರಂ ಮಹಾನ್ ಬ್ರಹ್ಮ, ಚಿತ್ತಂ ವಾಯು, ಬಲಂ ಧೃತಿ, ಸ್ಥಿತಿ ಯೋಗಶ್ಚ ವೈರಾಗ್ಯಂ, ಜ್ಞಾನಂ ಪ್ರಜ್ಞಾ ಸ್ಮೃತಿ ಸುಖಂ, ಮೇಧಾ ಮುಕ್ತಿ ವಿಷ್ಣುಭಕ್ತಿ ಆದಿಗೋಪೋ ಮಹಾಪ್ರಭು, ಋಜು ಸಮಾನೋ ವಿಜ್ಞಾತ ಮಹಾಧ್ಯಾತ ಮಹಾಗುರು, ಹನುಮಾನ್ ಭೀಮ ಆನಂದ ಇತ್ಯಾದಿ ಬಹುರೂಪಿಣ ಅಂತ ಅವನ ಶಬ್ದಗಳನ್ನು ಹೇಳ್ತಾರೆ. ಅಲ್ಲಿ ಸೂತ್ರಂ ಅನ್ನೋದು ನಪುಂಸಕಲಿಂಗ ಶಬ್ದ. ಮಹಾನ್ ಮತ್ತು ಬ್ರಹ್ಮ ಇದನ್ನೆಲ್ಲ ಈಗ ನೋಡೇ ಇದ್ದೇವೆ. ಬಲಂ ಎಂಬುದು ನಪುಂಸಕಲಿಂಗ ಶಬ್ದ. ಧೃತಿ ಶಬ್ದ ಸ್ತ್ರೀಲಿಂಗ. ಸ್ಥಿತಿ ಸ್ತ್ರೀಲಿಂಗ. ಜ್ಞಾನಂ ಅಂತಿದೆ, ಅದು ನಪುಂಸಕಲಿಂಗ. ಇಂಥ ಈ ಎಲ್ಲ ಗುಣಗಳಿಗೂ ಅವನು ಅಭಿಮಾನಿ ಆದ್ರಿಂದ, ಆ ಗುಣ ಉಳ್ಳವನಾದ್ರಿಂದ ಅವನನ್ನು ಆ ಶಬ್ದದಿಂದ ಹೇಳುವುದೇನೂ ತಪ್ಪಲ್ಲ. ಮುಂದೆ ವಿಷ್ಣು ಮತ್ತೆ ಜಿಷ್ಣು ಈ ಶಬ್ದಗಳಿಂದಲೂ ಅವನು ವಾಚ್ಯನಾಗಿದ್ದಾನೆ. ವಿಷ್ಣು ಅಂದ್ರೆ ಎಲ್ಲ ಕಡೆ ವ್ಯಾಪ್ತನಾದವನು ಅಂತ ಅರ್ಥ. ಜಿಷ್ಣು ಎಂಬ ಶಬ್ದ ಜಯಶಾಲಿ ಅಂತ ಅರ್ಥ. ಶಂಭು ಅಂದ್ರೆ ಶಂಭವತಿ ಅನೇನ, ಯಾರಿಂದ ನಮ್ಗೆ ಸುಖ ಆಗ್ತದೋ ಅಂಥವನು ಶಂಭು ಅಂತ ಅದರ ಅರ್ಥ. ಇಲ್ಲಿ ವಿಷ್ಣು ಅಂತೇನು ಶಬ್ದ ಇದೆ, ಆ ಶಬ್ದ ಈ ಚತುರ್ಮುಖನನ್ನಾಗಲಿ ಪ್ರಾಣನನ್ನಾಗಲಿ ಹೇಗೆ ಹೇಳ್ತದೆ ಅನ್ನುವುದ್ರ ಬಗ್ಗೆ ನನಗೊಂದಿಷ್ಟು ಸಂದೇಹ ಇದೆ. ಉಳಿದೆಲ್ಲ ಮಹಾನ್, ಆತ್ಮ ಇತ್ಯಾದಿ ಶಬ್ದಗಳು ಅವನನ್ನು ಹೇಳಬಹುದು. ಆದರೆ ವಿಷ್ಣು ಶಬ್ದ ಒಂದು ಆ ಪ್ರಾಣನಲ್ಲಿ ಅಥವಾ ಚತುರ್ಮುಖನಲ್ಲಿ ಅಂತರ್ಗತನಾದ ಭಗವಂತನನ್ನ ಹೇಳ್ತದೇನೋ ಅಂತ ಒಂದು ಸಂದೇಹ ಇದೆ. ಬೇರೆ ಎಲ್ಲೂ ಶಾಸ್ತ್ರದಲ್ಲಿ ವಿಷ್ಣು ಎಂಬ ಶಬ್ದದಿಂದ ಚತುರ್ಮುಖ ಅಂತ ಪ್ರಾಣನನ್ನು ಹೇಳುವುದು ಕಂಡು ಬಂದಿಲ್ಲ. ವಿಷ್ಣು ಮತ್ತೆ ಪುರುಷ, ನಾರಾಯಣ ಇತ್ಯಾದಿ ಶಬ್ದಗಳು ಕೇವಲ ಅವನಿಗೆ ಮಾತ್ರ ಮೀಸಲಾದದ್ದು. ಆದ್ದರಿಂದ ಅದೊಂದು ಶಬ್ದದ ಬಗ್ಗೆ ಸಂದೇಹ ಇದೆ. ಅದನ್ನ ಮುಂದೆ ಯಾವಾಗಾದ್ರೂ ಒಂದು ಬಾರಿ ಸ್ಪಷ್ಟಪಡಿಸ್ತೇನೆ. ವೀರ್ಯವಂತ ಅಂತ ಶಬ್ದ, ಬುದ್ಧಿ ಅಂತ ಇನ್ನೊಂದು ಶಬ್ದ. ಇದಕ್ಕೂ ಕೂಡ ಜ್ಞಾನ ಅಂತಾನೆ ಅರ್ಥ. ಮತಿ ಅಂತ ಹೀಗೆ ಸ್ತ್ರೀಲಿಂಗ ಶಬ್ದ ಬಂದಿದೆ. ಇಲ್ಲಿ ಪ್ರಜ್ಞಾ ಅಂತ ಇನ್ನೊಂದು ಶಬ್ದ ಸ್ತ್ರೀಲಿಂಗ. ಉಪಲಬ್ಧಿ, ಖ್ಯಾತಿ, ಧೃತಿ, ಸ್ಮೃತಿ ಇವೆಲ್ಲವೂ ಕೂಡ ಸ್ತ್ರೀಲಿಂಗ ಶಬ್ದಗಳೇ. ಅದೆಲ್ಲ ಶಬ್ದಗಳಿಂದಲೂ ಅವನು ವಾಚ್ಯ. ಸ್ಮೃತಿ ಅಂದ್ರೆ ನೆನಪು, ಧೃತಿ ಅಂದ್ರೆ ಧೈರ್ಯ, ಖ್ಯಾತಿ ಅಂದ್ರೆ ಯಶಸ್ಸು, ಅದು ಯಶಸ್ಸು ಅಂತನೂ ಆಗಬಹುದು, ಎಲ್ಲ ಕಡೆ ಹರಡಿದ ಹೆಸರು ಅಂತ ಅರ್ಥ ಆಗಬಹುದು, ಅಥವಾ ಜ್ಞಾನ ಅಂತ ಅರ್ಥ ಆಗಬಹುದು. ಉಪಲಬ್ಧಿ ಅಂದ್ರೂ ಕೂಡ ಪ್ರಾಪ್ತಿ ಅಂತ ಅರ್ಥ. ಇವೆಲ್ಲ ಶಬ್ದಗಳಿಂದಲೂ ಈ ಚತುರ್ಮುಖ ವಾಚ್ಯನಾಗಿದ್ದಾನೆ. ಅಲ್ಲೂ ಪ್ರಜ್ಞಾ, ಸ್ಥಿತಿ ಈ ಶಬ್ದಗಳು ಬಂದಿವೆ ಬೃಹದಾರಣ್ಯಕ ಭಾಷ್ಯದಲ್ಲೂ ಕೂಡ. ಸರ್ವತಃ ಪಾಣಿಪಾದಶ್ಚ ಸರ್ವತೋಕ್ಷಿ ಶಿರೋಮುಖಃ ಸರ್ವತಃ ಶ್ರುತಿಮಾನ್ ಲೋಕೆ ಸರ್ವಂ ವ್ಯಾಪ್ಯ ಸತಿಷ್ಠತಿ. ಮುಂದೆ ಪರಮಾತ್ಮನ ಬಗ್ಗೆ ಇಲ್ಲಿ ಹೇಳಿದ್ದಾರೆ. ಶಾಸ್ತ್ರ ಹೀಗೆ ಇಲ್ಲಿವರೆಗೆ ಒಂದಿಷ್ಟು ಚತುರ್ಮುಖ ಬ್ರಹ್ಮನ ಬಗ್ಗೆ ಹೇಳಿತು. ಇದ್ದಕ್ಕಿದ್ದಂತೆ ಪರಬ್ರಹ್ಮನಾದ ನಾರಾಯಣನ ಬಗ್ಗೆನೇ ಹೇಳ್ತಾರೆ. ಎಲ್ಲ ಕಡೆ ಅವನ ಕೈಕಾಲುಗಳಿವೆ, ಎಲ್ಲ ಕಡೆ ಅವನ ಕಣ್ಣು ಶಿರಸ್ಸುಗಳಿವೆ, ಅವನ ಕಿವಿ ಎಲ್ಲ ಕಡೆ ಇದೆ, ಎಲ್ಲವನ್ನು ವ್ಯಾಪಿಸಿ ನಿಂತಿದ್ದಾನೆ. ಈ ಪರಮಾತ್ಮನನ್ನೇ ಹಿಂದಿನ ಶ್ಲೋಕದಲ್ಲಿ ವಿಷ್ಣು ಅಂತ ಹೇಳಿರ್ಬೇಕಷ್ಟೆ. ಸಂಕೀರ್ಣವಾಗಿ ಹೇಳುವುದು ಭಿನ್ನ ಭಿನ್ನ ತರಗತಿಯ ದೇವತೆಗಳ ಬಗ್ಗೆ, ಭಿನ್ನ ಭಿನ್ನ ರೀತಿಯ ವಿಷಯಗಳ ಬಗ್ಗೆ ಸಂಕೀರ್ಣವಾಗಿ ಒಂದೇ ಕಡೆ ಗೊಂದಲ ಆಗುವಂತೆ ಹೇಳುವುದು ಈ ಶಾಸ್ತ್ರದ ಒಂದು ಸ್ವಭಾವ. ಅದು ಪರೋಕ್ಷ ಪ್ರಿಯ ಇವ ಹಿ ದೇವಾಹ ಪ್ರತ್ಯಕ್ಷ ದ್ವಿಷಃ. ನೇರವಾಗಿ ಏನನ್ನು ಹೇಳುವುದನ್ನು ಈ ಶಾಸ್ತ್ರ
ಮತ್ತು ಶಾಸ್ತ್ರದ ಅಭಿಮಾನಿಗಳಾದಂತಹ ದೇವತೆಗಳು ಇಷ್ಟಪಡೋದಿಲ್ಲ. ಎಲ್ಲವನ್ನೂ ಮರೆಮಾಚಿ ಹೇಳ್ತಾರೆ. ನಿಜವಾದ ಕುತೂಹಲ ಇದ್ದವನು ಆಳವಾದ ಮನನದಿಂದ ಮಾತ್ರ ಅದನ್ನ ತಿಳಿಲಿಕ್ಕೆ ಸಾಧ್ಯ ಅಂತ ಅದರ ಅರ್ಥ. ಎಲ್ಲರ ಹೃದಯದಲ್ಲೂ ಅವನು ವಿರಾಜಮಾನಾಗಿದ್ದಾನೆ. ಮಹಾಪ್ರಭಾವ ಇದ್ದವನು. ಅಣಿಮ, ಮಹಿಮಾ, ಲಘಿಮ ಮೊದಲಾದ ಅಷ್ಟಸಿದ್ಧಿಗಳು ಹಿಂದೆ ನೋಡಿದ್ದೀವಿ. ಅವೆಲ್ಲ ಅವನ ಸ್ವರೂಪಗಳೇ. ಯಾಕೆಂದ್ರೆ ಭಗವಂತ ಬೇರೆ ಅಲ್ಲ, ಆತನ ಈ ಶಕ್ತಿ, ಕ್ರಿಯೆ, ಗುಣ ಇದು ಕೂಡ ಬೇರೆ ಅಲ್ಲ. ಎಲ್ಲರನ್ನೂ ಶಾಸನ ಮಾಡುವಂಥವನು. ತತ್ರ ಬುದ್ಧಿವಿದೋ ಲೋಕಾಹ ಸದ್ಭಾವ ನಿರತಾಶ್ಚಯೇ ಧ್ಯಾನಿನೋ ನಿತ್ಯ ಯೋಗಾಶ್ಚ ಸತ್ಯಸಂಧಾಹ ಜಿತೇಂದ್ರಿಯಾ ಅಂತ ಮುಂದಿನ ಶ್ಲೋಕಗಳು. ಬುದ್ಧಿವಂತರಾದವರು, ಧ್ಯಾನ ಯೋಗ ಮೊದಲಾದವರಲ್ಲಿ ಆಸಕ್ತರಾದವರು, ಧೀರರು, ಮಮಕಾರ ಅಭಿಮಾನ ಇಲ್ಲದವರು, ಅವರು ಪರಮಾತ್ಮನ ಮಹಿಮೆಯನ್ನು ತಿಳಿದು ಸದ್ಗತಿಯನ್ನು ಪಡೆಯುತ್ತಾರೆ. ಈ ಪೃಥ್ವಿ, ವಾಯು, ಆಕಾಶ, ಜಲ ಮತ್ತು ತೇಜಸ್ಸು ಅನ್ನುವಂಥ ಪಂಚಮಹಾಭೂತಗಳು ಇವೆಲ್ಲ ಅಹಂಕಾರದಿಂದಲೇ ಹುಟ್ಟಿವೆ. ಅಹಂಕಾರ ತತ್ವದ ಅಭಿಮಾನಿಯಾದಂಥ ಗರುಡಶೇಷ ರುದ್ರರಿಂದ ಇವೆಲ್ಲ ಹುಟ್ಟಿವೆ ಅಂತ ನಾವು ತಿಳಿದುಕೊಳ್ಬೇಕು. ಈ ಪಂಚಮಹಾಭೂತಗಳಿಂದಲೇ ಎಲ್ಲ ಪ್ರಾಣಿಗಳು ಕೂಡ ತಮ್ಮ ದೇಹವನ್ನು ಪಡೆದಿವೆ. ಮತ್ತೆ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧಗಳು ಕೂಡ ಪಂಚಮಹಾಭೂತಗಳಿಂದಲೇ ನಮಗೆ ಬಂದಿವೆ. ಪ್ರಳಯ ಕಾಲ ಬಂದಾಗ ಪಂಚಮಹಾಭೂತಗಳೆಲ್ಲ ತಮ್ಮ ಕಾರಣದಲ್ಲಿ ಲೀನ ಆಗ್ತವೆ. ಆಗ ಪ್ರಾಣಿಗಳಿಗೆ ಒಂದು ಮಹಾಭಯ, ಎಲ್ಲಾ ಜೀವಿಗಳಿಗೂ. ಆದರೆ ಅದರಲ್ಲೂ ಯಾರು ಜ್ಞಾನಿ ಇದ್ದಾನೆ, ಸರ್ವ ಪ್ರಾಣಭೃತಾಂ ಧೀರಾಹ ಸಧೀರ ಸರ್ವಲೋಕೇಶು ನಮೋಹಂ ಅಧಿಗಚ್ಚತಿ. ಧೀರ ಅಂದ್ರೆ, ಧೀ ಅಂದ್ರೆ ಜ್ಞಾನ. ಆ ಜ್ಞಾನದಲ್ಲೇ ಆಸಕ್ತನಾದವನು, ಜ್ಞಾನದಲ್ಲಿ ರತನಾದವನು. ಧೀಸು ರತಾಹ ತೇವ ಧೀರಾಹ. ಅವನಿಗೆ ಯಾವುದೇ ಭಯ ಬರೋದಿಲ್ಲ. ವಿಷ್ಣುರೇವ ಆದಿಸರ್ಗೇಶು ಸ್ವಯಂಭೂರ್ಭವತಿ ಪ್ರಭು. ಈ ಪರಮಾತ್ಮನೇ ಆದಿ ಸೃಷ್ಟಿಯಲ್ಲಿ ಈ ಪರಬ್ರಹ್ಮ ಅಂತ ಕರೆಸ್ಕೊಂಡಿದ್ದಾನೆ. ನಮ್ಮ ಹೃದಯದ ಗುಹೆಯಲ್ಲಿ ಅವನಿದ್ದಾನೆ. ಅವನು ಪುರಾಣ ಪುರುಷ, ಮತ್ತೆ ಹಿರಣ್ಮಯ ದೇವ, ಸುಖ ಸ್ವರೂಪನಾದವನು. ಜ್ಞಾನಿಗಳಿಗೆ ಪರಮಗತಿ, ಮುಕ್ತಾನಾಂ ಪರಮಾಗತಿ ಅಂತ ಅವನನ್ನು ಕೂಡ ಶಾಸ್ತ್ರದಲ್ಲಿ ವರ್ಣನೆ ಮಾಡಿದ್ದಾರೆ. ಅಂಥ ಇದನ್ನು ತಿಳ್ಕೊಳ್ಳುವಂಥವನು ಸಬುದ್ಧಿಮಾನ್ ಬುದ್ಧಿಮತೀತ್ಯ ತಿಷ್ಠತಿ. ಇದನ್ನು ತಿಳ್ಕೊಂಡಂಥವನೇ ಅಪರೋಕ್ಷ ಜ್ಞಾನ ಪಡ್ಕೋತಾನೆ. ಮತ್ತೆ ಅಂಥ ಒಬ್ಬ ಜೀವನಿಗೆ ಬುದ್ಧಿಯನ್ನು ಕೂಡ ಮೀರಿ ನಿಲ್ಲುವಂಥ ಶಕ್ತಿ ಬರ್ತದೆ. ಇದರ ಅರ್ಥನೂ ಕೂಡ ನಾನು ಹಿಂದೆ ಹೇಳಿದ್ದೆ, ಇಲ್ಲಿ ಬಂದಿಲ್ಲ, ಆದರೆ ನಾವು ಅದನ್ನು ಹೀಗೆ ಊಹಿಸಬಹುದು. ನಾವೀಗ ಶಾಸ್ತ್ರಗಳ ಅಧ್ಯಯನ ಮತ್ತು ಶ್ರವಣದಿಂದ ಪರೋಕ್ಷ ಜ್ಞಾನವನ್ನು ಪಡೆದಿದ್ದೇವೆ. ಈ ಪರೋಕ್ಷ ಜ್ಞಾನದಿಂದ ಮುಂದೆ ಒಂದು ಮಾನಸಾಪರೋಕ್ಷ ಭಗವಂತನ ಸಾಕ್ಷಾತ್ಕಾರ ಆಗ್ತದೆ. ಆದರೆ ಅದು ಕೂಡ ಮನಸ್ಸೆಂಬ ಇಂದ್ರಿಯದ ಮೂಲಕ ಆಗಿದ್ದು, ಅಂತಃಕರಣದ ಪರಿಣಾಮ ಅದು. ಹೀಗೆ ಮೊದಲು ಪರೋಕ್ಷ ಜ್ಞಾನ, ಮುಂದೆ ಮಾನಸಾಪರೋಕ್ಷ, ಆಮೇಲೆ ಸ್ವರೂಪಾಪರೋಕ್ಷ. ಆ ಸ್ವರೂಪಾಪರೋಕ್ಷದಿಂದಲೇ ಆ ಜೀವನ ಸಾಧನೆ ಮುಂದುವರಿಯೋದು. ಇಲ್ಲಿ ಆ ಬುದ್ಧಿಯನ್ನು ಮೀರಿ ನಿಲ್ಲುವುದು ಅಂದ್ರೆ ಮಾನಸಾಪರೋಕ್ಷವನ್ನು ಮೀರಿ ಸ್ವರೂಪಾಪರೋಕ್ಷವನ್ನು ಪಡೆಯುವುದು ಅಂತ ಅರ್ಥವನ್ನು ನಾವು ಊಹೆ ಮಾಡಿ ತಿಳ್ಕೊಳ್ಬಹುದು. ಅಲ್ಲಿಗೆ ಈ ಅಧ್ಯಾಯ ಸಮಾಪ್ತವಾಗಿದೆ. ಇವತ್ತಿನ ಭಾಗವು ಕೂಡ ಸಮಾಪ್ತವಾಗಿದೆ.